ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಬಿರಿಯಾನಿ ಪ್ರಿಪರೇಷನ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ನೀವು ಆಚೆ ನೋಡ್ಬೋದು ಎಷ್ಟು ಮಳೆ ಬರ್ತಾ ಇದೆ ಅಂತ. ಅದೇನೋ ಗೊತ್ತಿಲ್ಲ, ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಏನು ಗೊತ್ತಾಗಲ್ಲ. ಹೊಸಕೋಟೆ ಶೈಲಿಯ ಬಿಸಿ ಬಿಸಿ ಮಟನ್ ಬಿರಿಯಾನಿ. ಸೊ ರೈಸ್ ಕ್ವಾಲಿಟಿ, ಆ ಮಸಾಲ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಸೊ ಮಟನ್ ಪೀಸ್ ಕೂಡ ನಾವು ನೋಡ್ಬೋದು, ಚರ್ಬಿ ಜೊತೆಗೆ ಸಿಕ್ಕಿರೋಂಥ ಪೀಸು. ಫುಲ್ಲು ಬಿಸಿ ಗುರು. ಚಿಕನ್ ಬಿರಿಯಾನಿ ಹೊಗೆ ನೋಡಿ ಹೇಗೆ ಹೋಗ್ತಾ ಇದೆ ಅಂತ. ಓ ಮೈ ಗಾಡ್, ದಪ್ಪ ದಪ್ಪ ಪೀಸಿನ ಚಿಕನ್ ಫುಲ್ ಬಿಸಿ ಇದೆ. ಇದು ಮುಟ್ಟಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಚಿಕನ್ ಪೆಪ್ಪರಲ್ಲಿ ಪೆಪ್ಪರ್ ಎಲ್ಲ ಜಾಸ್ತಿ ಹಾಕಿದ್ದಾರೆ, ಮತ್ತು ಈರುಳ್ಳಿನ ತುಂಬ ರೋಸ್ಟ್ ಮಾಡಿ ಹಾಕಿರುವಂಥದ್ದು. ಆಮೇಲೆ ನೀವು ನೋಡ್ತಾ ಇರ್ಬೋದು ಹಸಿಮೆಣಸಿನ್ಕಾಯಿ ಹಂಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚು ಹಾಕಿದ್ದಾರೆ. ಇಲ್ಲಿ ನೋಡಿದ್ರೆ ಬಿಸಿ ಬಿಸಿ ಬಿರಿಯಾನಿ, ಇಲ್ಲಿ ನೋಡಿದ್ರೆ ಚುಮ್ಮು ಚಳಿ. ಸೊ ನಾನು ಹೇಳೋದೇನಂದ್ರೆ, ನಮ್ಮ ಬೆಂಗಳೂರಲ್ಲಿ ಇರೋರೆಲ್ಲ ಒಂಥರ ಲಕ್ಕಿ ಪೀಪಲ್ ಅಂತ ಹೇಳ್ಬೋದು. ಎಲ್ಲಂದ್ರಲ್ಲಿ ಬಿರಿಯಾನಿನೂ ಸಿಗುತ್ತೆ, ಯಾವಾಗಂದ್ರೆ ಮಳೆನೂ ಬರುತ್ತೆ, ಚಳಿಗೆ ಈ ಬಿರಿಯಾನಿ ಸಖತ್ತಾಗೂ ಇರುತ್ತೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ಬಗಲ್ಗುಂಟೆ ಸಿಗ್ನಲ್ ಇಂದ ಸ್ವಲ್ಪ ಮುಂದಕ್ಕೆ ಬಂದಿದ್ದೀವಿ. ಇದು ಬಂದು ಹೆಸರುಘಟ್ಟ ಮೈನ್ ರೋಡ್ ಬಗಲ್ಗುಂಟೆ ಅನ್ನೋ ಏರಿಯಾ. ಸೊ ಬೆಳಿಗ್ಗೆ 5:15ಗೆ ಬಂದ್ಬಿಟ್ಟಿದ್ದೀನಿ ಇವತ್ತು ಬ್ಲಾಗ್ ಮಾಡೋಕ್ಕೆ. ಸೊ ಏನಪ್ಪ ಸ್ಪೆಷಲ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ಹೊಸಕೋಟೆ ಬಿರಿಯಾನಿ ಅಂತ. ಸೊ ಇದು ನೀವು ಇನ್ಮೇಲೂ ಹೊಸಕೋಟೆ ಬಿರಿಯಾನಿ ತಿನ್ಬೇಕು ಅಂದರೆ ಹೊಸಕೋಟೆಗೆ ಹೋಗ್ಬೇಕು ಅಂತೇನಿಲ್ಲ. ನೀವು ಹೆಸರುಘಟ್ಟ ಅಥವಾ ಬಗಲ್ಗುಂಟೆ ಸುತ್ತಮುತ್ತ ಇದ್ರೆ ಈ ಹೊಸಕೋಟೆ ಏನು ಅಲ್ಲಿನ ರುಚಿ ಸಿಗುತ್ತೆ, ಅದೇ ರೀತಿಯಾದಂಥ ರುಚಿಕರ ಬಿರಿಯಾನಿ ಇವಾಗ ನಮ್ಮ ಬಗಲ್ಗುಂಟೆಯಲ್ಲೂ ಸ್ಟಾರ್ಟ್ ಆಗಿದೆ. ಸೊ ಲ್ಯಾಂಡ್ ಮಾರ್ಕು BBMP ಆಫೀಸ್ ಇದೆ, ಮತ್ತೆ ಬ್ಲೂಮ್ ಸಲೂನ್ ಅಪೋಸಿಟ್ ಅಲ್ಲೇ ಬರುತ್ತೆ. ಇದು ಬಗಲ್ಗುಂಟೆ ಸಿಗ್ನಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಹೊಸಕೋಟೆ ಬಿರಿಯಾನಿ ಎಂಜಾಯ್ ಮಾಡ್ಬೋದು. ಬೆಳಿಗ್ಗೆ 5:15ಗೆ ಹಾಜರಾಗ್ಬಿಟ್ಟಿದ್ದೀನಿ. ಇನ್ನು ಬಿರಿಯಾನಿ ಆಗ್ತಾ ಇದೆ ಇವಾಗ, ಪ್ರೋಸೆಸ್ಸು ಎಲ್ಲ ತೋರಿಸ್ತೀವಿ. ಸೊ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಸೊ ಫ್ರೆಂಡ್ಸ್, ಮತ್ತೆ ಆಗ್ತಾಡ ಬನ್ನಿ ಹೊಸಕೋಟೆ ಬಿರಿಯಾನಿ ಮಾಲೀಕರ ಜೊತೆ ಮಾತಾಡೋಣ. ನಾವು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸ್ನೇಹಿತರೆ. ಹೊಸಕೋಟೆಯಲ್ಲಿ ಯಾವ ತರ ತಿಂದ್ವಿ ಅದೇ ತರ ಟೇಸ್ಟ್ ಸಿಗುತ್ತಾ, ಹೇಗೆ ಇಲ್ಲಿ ತನಕ ಅದು ಬಂದಿದೆ ಟ್ರಾವೆಲ್ ಆಗಿ ಅಂತ ಮಾಲೀಕರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಸರ್, ಇವಾಗ ಹೊಸಕೋಟೆ ಬಿರಿಯಾನಿ ಅಂದ ತಕ್ಷಣನೇ ಎಲ್ಲರ ಮೈಂಡ್ ಬರೋದು ಹೊಸಕೋಟೆಯಲ್ಲಿ ಬಿರಿಯಾನಿ ಸಿಗುತ್ತಲ್ಲ, ಅದೇ ತರ ಟೇಸ್ಟ್ ಸಿಗುತ್ತೆ? ಅದೇ ತರ ಟೇಸ್ಟ್ ಸಿಗುತ್ತೆ ಸರ್. ಅದೇ ತರ. ಓಕೆ ಸರ್, ನೀವು ಇವಾಗ ಅಲ್ಲಿಂದ ಇಲ್ಲಿಗೆ ಹೇಗೆ? ಸರ್ ನಾವು ಅಲ್ಲಿಂದ ಮಾಮೂಲಿ ವರ್ಕ್ ಮಾಡ್ತಿದ್ದೋ, ವರ್ಕ್ ಆಗಿ ಈಗ ಸ್ವಂತ ಓನ್ ಆಗಿ ನಾವು ಮಡಗಿದ್ದೀವಿ ಸರ್. ಓನ್ ಆಗಿ ಮಡಗಿದ್ದೀವಿ ಸರ್. ಟೈಮಿಂಗು ಮಾರ್ನಿಂಗು 6 o'clock ಇಂದ 10 o'clock ವರೆಗೂ ಇರ್ತದೆ ಮಾರ್ನಿಂಗು, ನೈಟು. ಮತ್ತೆ ಮಂಗಳವಾರ, ಗುರುವಾರ, ಶನಿವಾರ 11 ಗಂಟೆಯಿಂದ 10 ಗಂಟೆವರೆಗೂ ಸರ್ ಅನ್ಲಿಮಿಟ್ ರೈಸ್ ಸಿಗ್ತದೆ. ಮತ್ತೆ ಬುಧವಾರ ಮತ್ತೆ ಶುಕ್ರವಾರ, ಭಾನುವಾರ ಅರ್ಲಿ ಮಾರ್ನಿಂಗ್ 6 ಗಂಟೆಯಿಂದ ಹಿಡಿದು ನೈಟ್ 10 ಗಂಟೆವರೆಗೂ ಇರ್ತದೆ. ಅನ್ಲಿಮಿಟ್ ರೈಸ್, ಊಟ ಎಲ್ಲ ಸಿಗುತ್ತೆ ಸರ್. ಏನೇನು ಆಫರ್ ಕೊಡ್ತಾ ಇದ್ದೀರಾ ಸರ್? ಆಫರ್ ಅಂದ್ರೆ ಚಿಕನ್ ಬಿರಿಯಾನಿ ತಗೊಂಡ್ರೆ ಹಾಫ್ ಕಬಾಬ್ ಫ್ರೀ ಇದೆ, ಒಂದು ಮಟನ್ ಬಿರಿಯಾನಿ ತಗೊಂಡ್ರೆ ಒಂದು ಲೆಗ್ ಪೀಸ್ ಫ್ರೀ ಇದೆ. ಅದು ಮಾರ್ನಿಂಗ್ 7 ಇಂದ 11 o'clock ವರೆಗೂ ಮಾರ್ನಿಂಗು. ಮೆನು ಫುಡ್ ಬಂದ್ಬಿಟ್ಟು ಬಿರಿಯಾನಿ ಸಿಗ್ತದೆ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಬಾಬು, ಲೆಗ್ ಪೀಸು, ಬೋಟಿ ಫ್ರೈ, ಮಟನ್ ಫ್ರೈ, ಚಿಲ್ಲಿ ಚಿಕನು, ಪೆಪ್ಪರ್ ಡ್ರೈ ಎಲ್ಲ ಐಟಮು ಸಿಗ್ತದೆ. ಸೊ ಎಸ್ ವೀಕ್ಷಕರೇ, ಇವಾಗ ನಾವು ಆರ್ಡರ್ ಮಾಡಿರೋ ಡಿಶಸ್ ಎಲ್ಲ ಬಂದಿದೆ. ಹೊಸಕೋಟೆ ಬಿರಿಯಾನಿ ಕೂಡ ರೆಡಿಯಾಗಿ ಬಂದಿದೆ. ಮಟನ್ ಬಿರಿಯಾನಿ ಕೊಟ್ಟಿದ್ದಾರೆ. ಸೊ ಚಿಕನ್ ಬಿರಿಯಾನಿ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ, ಪ್ರಿಪೇರ್ ಆಗ್ತಾ ಇದೆ. ಸೊ ಫಸ್ಟು ಕಾಲ್ ಸೂಪ್ ಕೊಟ್ಟಿದ್ದಾರೆ, ಫುಲ್ಲು ಜಿಡ್ಡಿನ ಅಂಶ, ದೊಡ್ಡ ಪೀಸ್, ದೊಡ್ಡ ಕಾಲು. ಸೊ ಚಿಕನಲ್ಲಿ ಪೆಪ್ಪರ್ ಚಿಕನ್ ಕೊಟ್ಟಿದ್ದಾರೆ, ಜಾಸ್ತಿ ಪೀಸಸ್ ಕೊಟ್ಟಿದ್ದಾರೆ. ಆಮೇಲೆ ಇದೇ ತುಂಬ ಇಂಪಾರ್ಟೆಂಟು, ಹೊಸಕೋಟೆ ದಮ್ ಬಿರಿಯಾನಿ ಕಂಪ್ಲೀಟ್ಲಿ ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ. ಸೊ ಚಿಕನ್ ಕಬಾಬ್ ಕೊಟ್ಟಿದ್ದಾರೆ, ಒಂದು ಲೆಗ್ ಪೀಸ್ ಕೊಟ್ಟಿದ್ದಾರೆ, ಆಮೇಲೆ ಮಟನ್ ಫ್ರೈ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಶೇರ್ವಾ ಕೂಡ ಕೊಟ್ಟಿದ್ದಾರೆ, ಆಮೇಲೆ ರೈತಾ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಹೊಸಕೋಟೆ ಶೈಲಿಯ ಬಿಸಿ ಬಿಸಿ ಮಟನ್ ಬಿರಿಯಾನಿ. ಸೊ ರೈಸ್ ಕ್ವಾಲಿಟಿ, ಆ ಮಸಾಲ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಸೊ ಮಟನ್ ಪೀಸ್ ಕೂಡ ನಾವು ನೋಡ್ಬೋದು, ಚರ್ಬಿ ಜೊತೆಗೆ ಸಿಕ್ಕಿರೋಂಥ ಪೀಸು. ಆಮೇಲೆ ಮಟನ್ ಪೀಸ್ ಕ್ವಾಲಿಟಿ ನೋಡುವ, ಮಟನ್ ಪೀಸ್ ಕ್ವಾಲಿಟಿನೂ ಅಷ್ಟೇ, ಮೀಟ್ ಕ್ವಾಲಿಟಿ. ಚರ್ಬಿ ಜೊತೆಗೆ ಫುಲ್ಲು ಜಿಡ್ಡಿನ ಅಂಶ ಗುರು. ಸೊ ತಡ ಮಾಡೋದು ಬೇಡ, ಟೇಸ್ಟ್ ಹೇಗಿದೆ ಅಂತ ಬಾಯಲ್ಲಿ ನೀರು ಬರ್ತಾ ಇದೆ ಗುರು. ತಿನ್ಬಿಡೋಣ ಒಂದು ಬಿಗ್ ಬೈಟು ನಿಮಗೋಸ್ಕರ. ಶಿವ
ಮಟನ್ದು ಜಿಡ್ಡಿನ ಅಂಶ ಇದೆಯಲ್ಲ ಯಥೇಚ್ಛವಾಗಿ ಬರ್ತಾ ಇದೆ. ಆ ಮಟನ್ದು ಫ್ಲೇವರು, ಆ ಜಿಡ್ಡಿನ ಅಂಶ, ಆಮೇಲೆ ಇವ್ರು ಹಾಕಿರುವಂಥ ತುಪ್ಪ, ಇವರು ಬಳಸಿರುವಂಥ ತುಪ್ಪದ ಘಮ, ಆಮೇಲೆ ಒಂಥರ ಸ್ಪೈಸಿಯಾಗಿರೋ ಮಸಾಲ. ಹೊಸಕೋಟೆಗೆ ಹೋಗೋದೇ ಬೇಡ ಅನ್ನಿಸ್ತು. ಫಸ್ಟ್ ಬೈಟಲ್ಲೇ ಕಂಪ್ಲೀಟ್ಲಿ ಸ್ಯಾಟಿಸ್ಫ್ಯಾಕ್ಟೆಡು. ಮಟನ್ ಪೀಸು ಕೂಡ ಅಷ್ಟೇ ಗುರು. ಸೊ ಮಟನ್ ಪೀಸು ಫುಲ್ ಸಾಫ್ಟ್ ಆಗಿದೆ. ಮಟನ್ ಪೀಸು ಅಷ್ಟೇ ಸಾಫ್ಟ್ ಆಗಿತ್ತು, ಜ್ಯೂಸಿ ಆಗಿತ್ತು. ಎಳೆ ಮಟನ್ನು ಒಂಥರ ಅಗಿತಾ ಇದ್ರೆ ಫುಲ್ಲು ಟೇಸ್ಟಿ ಆಗಿರೋವಂಥ ಒಂದು ಜ್ಯೂಸಿ ಟೆಕ್ಸ್ಚರ್ ಬಾಯಲ್ಲಿ ರಿಲೀಸ್ ಆಗುತ್ತೆ. ಸಗದಾಗಿತ್ತು ಗುರು. ಸೊ ಕಾಲ್ ಸೂಪ್ ನೋಡ್ತಾ ಇರ್ಬೋದು, ಕಂಪ್ಲೀಟ್ಲಿ ಒಂಥರ ಜಿಡ್ಡಿನ ಅಂಶ ಇದೆ. ಮೇಯ್ನ್ ಆಗಿ ಈ ಕಾಲ್ ಸೂಪಲ್ಲಿ ಫಸ್ಟ್ ಫೀಲ್ ಆಗೋದು ನಿಮಗೆ ಆ ಪೆಪ್ಪರ್ದು ಖಾರ ಗಂಟ್ಲಿಗೆ ಇಳಿತಾ ಇದ್ರೆ ಕಂಪ್ಲೀಟ್ಲಿ ಕೋಲ್ಡ್ ವೆದರ್ಗೆ, ಮಳೆ ಆಚೆ ಕಡೆ ಮಳೆ ಬರ್ತಾ ಇರೋದಕ್ಕೂ ಈ ಥರ ಒಂದು ಕಾಲ್ ಸೂಪ್ಗೂ ಒಂಥರ ಹೆಂಗೆ ಗೊತ್ತಾ, ಆ ಕಾಲಲ್ಲಿರೋ ಮೀಟ್ ಇದೆಯಲ್ಲ ಅದು ತುಂಬಾ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಆಮೇಲೆ ಇದರಲ್ಲೂ ಅಷ್ಟೇ ಆ ಜಿಡ್ಡಿನ ಅಂಶನೇ ಒಂಥರ ಬಾಯಲ್ಲಿ ಡಾಮಿನೇಟ್ ಮಾಡುತ್ತೆ. ಖಾರವಾಗಿದೆ. ಸ್ವಲ್ಪ ಲೆಮನ್ ಫ್ಲೇವರು, ಲೆಮನ್ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಮಜಾ ಇರುತ್ತೆ. ಇದು ಕೂಡ ಸಖತ್ತಾಗಿದೆ. ಕಾಲ್ ಸೂಪು ಕೂಡ ಸ್ಯಾಟಿಸ್ಫ್ಯಾಕ್ಟೆಡು. ಸೊ ಈಗ ನಮ್ಮ ಮುಂದೆ ಮಟನ್ ಫ್ರೈ, ಇದರಲ್ಲೂ ಅಷ್ಟೇ ನನ್ನ ಫೇವ್ರೆಟ್ ಆಗಿರುವಂಥ ಕೆಲವೊಂದು ಪೀಸಸ್ ಹಾಕಿದ್ದಾರೆ. ಚರ್ಬಿ ಪೀಸು ಸಖತ್ತಾಗಿರುತ್ತೆ ಮಾತ್ರ ಇದಂತೂ. ಮಟನ್ ಫ್ರೈಯಲ್ಲಿ ಕಂಪ್ಲೀಟ್ಲಿ ಒಂಥರ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಹಾಕಿ ಸಖತ್ತಾಗಿ ಮಾಡಿದ್ದಾರೆ. ಇದರಲ್ಲಿ ನೋಡಿ ಈ ಥರ ಇರುತ್ತೆ ಪೀಸಸ್ಸು. ಲೈಟಾಗಿ ಮೂಳೆ ಇರೋ ಪೀಸು ಹಾಕಿದ್ದಾರೆ. ಎಳೆ ಮಾಂಸ ಫೀಲ್ ಮಾಡ್ಬೋದು. ಮಟನ್ ಫ್ರೈ ಹೇಗಿರುತ್ತೆ ನೋಡುವ ಶಿವ. ಮಟನ್ ಫ್ರೈಯು ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಅಗಿಬೇಕಾದ್ರೆ ಜಾಸ್ತಿ ಅಗಿಯುವಂಥದ್ದೇ ಇರಲ್ಲ. ಸ್ವಲ್ಪ ಆಗಿದ್ರು ಕೂಡ ಕಂಪ್ಲೀಟಾಗಿ ಒಂಥರ ಬಾಯಲ್ಲಿ ಕರಗುತ್ತೆ. ಚಿಲ್ಲೀಸ್ ಹಾಕಿದ್ದಾರೆ, ಟೊಮ್ಯಾಟೊ ಫ್ಲೇವರ್ ಡಾಮಿನೇಟ್ ಮಾಡುತ್ತೆ. ಪೆಪ್ಪರಿ ಫ್ಲೇವರ್ ಕೂಡ ಇದೆ ಇದರಲ್ಲಿ. ಅದ್ರ ಜೊತೆಗೆ ಲೈಟಾಗಿ ಗ್ರೇವಿ ಬರುತ್ತೆ ಅಷ್ಟೇ, ಜಾಸ್ತಿ ಬರಲ್ಲ. ಇದು ಅಷ್ಟೇ ಬಂದಾಗ ಮಿಸ್ ಮಾಡಿದೆ, ತೊಗೊಳ್ತೀನಿ, ಚೆನ್ನಾಗಿದೆ. ಸೊ ಇದು ಬಂದು ಚಿಕನ್ ಪೆಪ್ಪರಲ್ಲಿ ಪೆಪ್ಪರ್ ಎಲ್ಲ ಜಾಸ್ತಿ ಹಾಕಿದ್ದಾರೆ. ಮತ್ತು ಈರುಳ್ಳಿನ ತುಂಬ ರೋಸ್ಟ್ ಮಾಡಿ ಹಾಕಿರುವಂಥದ್ದು. ಆಮೇಲೆ ನೀವು ನೋಡ್ತಾ ಇರ್ಬೋದು ಹಸಿಮೆಣಸಿನ್ಕಾಯಿ ಹಂಗೆ ಚಿಕ್ಕದಾಗಿ ಹೆಚ್ಚು ಹಾಕಿದ್ದಾರೆ. ಚಿಕನ್ ಪೀಸು ಈ ಥರ ಇರುತ್ತೆ. ಫುಲ್ ಒಂಥರ ಜ್ಯೂಸಿಯಾಗಿದೆ ಅದು ಟೆಕ್ಸ್ಚರ್ ಮಾತ್ರ. ನಾವು ಇದನ್ನು ಈಗ ಸ್ವಲ್ಪ ಈರುಳ್ಳಿಲಿ ತಗೊಂಡು ತಿಂದು ನೋಡುವ. ಒಂಥರ ಸಾಫ್ಟ್ ಆ್ಯಂಡ್ ಜ್ಯೂಸಿ. ಫಸ್ಟ್ ಬೈಟ್ಗೆ ನನಗನ್ಸಿದ್ದು ಸಾಫ್ಟ್ ಮತ್ತು ಜ್ಯೂಸಿ. ಅಗಿಬೇಕಾದ್ರೆ ಸಾಫ್ಟಾಗಿ ಅಗಿಬೋದು, ಆಮೇಲೆ ಒಂಥರ ಜ್ಯೂಸಿಯಾಗಿದೆ. ಜೊತೆಗೆ ಚಿಕ್ಕ ಬೆಳ್ಳುಳ್ಳಿ ಪೀಸಸ್ ಸಿಗುತ್ತಲ್ಲ, ಅದ್ರ ಜೊತೆಗೆ ಆಗಿದ್ರೆ ಅದ್ರದ್ದೇ ಒಂಥರ ಗಾರ್ಲಿಕ್ ಫ್ಲೇವರು. ಆಮೇಲೆ ಎಸ್ಪೆಷಲಿ ಪೆಪ್ಪರ್ ಜಾಸ್ತಿ ಹಾಕಿರೋದ್ರಿಂದ ಪೆಪ್ಪರ್ ಫ್ಲೇವರು, ಆ ಖಾರ. ಸೊ ಅದಲ್ಲದೆ ಇದರಲ್ಲೂ ಅಷ್ಟೇ ಜಾಸ್ತಿ ಈರುಳ್ಳಿ ಹಾಕಿರೋದ್ರಿಂದ ತಿನ್ಬೇಕಾದ್ರೆ ಅದರದ್ದೇ ಒಂಥರ ಟೇಸ್ಟು ಸಖತ್ತಾಗಿರುತ್ತೆ. ಮಜಾ ಬಂತು. ಸೊ ಇವಾಗ ಕಬಾಬು ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಕಬಾಬಲ್ಲೂ ಅಷ್ಟೇ ಒಂದು 5-6 ಪೀಸ್ ಕೊಟ್ಟಿದ್ದಾರೆ. ಸೊ ಮೂಳೆ ಪೀಸು, ನನಗೆ ಕಬಾಬಲ್ಲಿ ಮೂಳೆ ಪೀಸು ತುಂಬ ಇಷ್ಟ ಆಗುತ್ತೆ. ಕಬಾಬಲ್ಲೂ ನೀವು ಮೇಲ್ಗಡೆ ಕಂಪ್ಲೀಟ್ಲಿ ಕ್ರಿಸ್ಪಿ ಲೇಯರ್ ಇದೆ. ಇದು ಒಳಗಡೆ ನೋಡಿ ಎಷ್ಟು ಜ್ಯೂಸಿಯಾಗಿದೆ ಅಂತ. ಕಬಾಬು ಒಳಗಡೆ ಸಖತ್ ಜ್ಯೂಸಿಯಾಗಿದೆ. ಇದು ಈ ಥರನೇ ಇರಬೇಕು ಕಬಾಬು. ಕ್ರಿಸ್ಪಿ ಟೆಕ್ಸ್ಚರು. ನೋಡೋಣ ಹೇಗಿದೆ ಅಂತ. ಆಮೇಲೆ ಸಾಫ್ಟ್ ಆಗಿದೆ ಕಬಾಬ್. ಜಾಸ್ತಿ ಪ್ರೆಷರ್ ಕೊಟ್ಟು ಅಗಿಯೋವಂಥದ್ದು ಏನಿರಲ್ಲ, ಸಾಫ್ಟ್ ಇದೆ, ನೀಟಾಗಿ ಬೆಂದಿದೆ, ಜ್ಯೂಸಿಯಾಗಿ ಕೂಡ ಇದೆ. ಆಮೇಲೆ ಮೇಲ್ಗಡೆ ಕ್ರಿಸ್ಪಿ ಲೇಯರ್ ಇರೋದ್ರಿಂದ ಅಗಿಬೇಕಾದ್ರೆ ಅದರದ್ದೇ ಒಂಥರ ಮಜಾ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಆ ಫ್ಲೇವರ್ ಬರುತ್ತೆ. ಸೊ ಕಬಾಬ್ಗೆ ಏನೆಲ್ಲ ಪರ್ಫೆಕ್ಟಾಗಿರಬೇಕು ಆ ಒಂದು ಪರ್ಫೆಕ್ಷನ್ನ ನೋಡಿದೆ. ಚೆನ್ನಾಗಿದೆ ಕಬಾಬು. ಸೊ ಲೆಗ್ ಪೀಸ್ ಇದೆ, ಬನ್ನಿ ಅದೇಗಿದೆ ಟ್ರೈ ಮಾಡೋಣ. ಸೊ ಲೆಗ್ ಪೀಸ್ ಕಂಪ್ಲೀಟ್ಲಿ ರೋಸ್ಟೆಡ್.
ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಆ್ಯಸ್ ಯೂಶುವಲ್ ಕಂಪ್ಲೀಟ್ಲಿ ಮೇಲ್ಗಡೆ ಕ್ರಿಸ್ಪಿ ಲೇಯರು, ಒಳಗಡೆ ಮೀಟು ಕೂಡ ಸಾಫ್ಟು. ಇದರಲ್ಲೂ ಅಷ್ಟೇ ಮೇಲ್ಗಡೆ ಪೆಪ್ಪರ್ ಪೌಡರು ಅದೆಲ್ಲ ಹಾಕಿದಾರಲ್ಲ, ಥರ ಖಾರವಾಗಿ ಸಾಫ್ಟಾಗಿ ಚೆನ್ನಾಗಿದೆ. ನೆಕ್ಸ್ಟು ಚಿಕನ್ ಬಿರಿಯಾನಿ ಬರುತ್ತೆ, ಅದು ಹೇಗಿದೆ ಅಂತ ನೋಡೋಣ. ಸೊ ಫೈನಲಿ ಮೋಸ್ಟ್ ವೈಟೆಡ್ ಚಿಕನ್ ಬಿರಿಯಾನಿ ಕೂಡ ಟೇಬಲ್ಗೆ ಬಂದಾಯಿತು. ಫುಲ್ ಬಿಸಿ ಬಿಸಿ. ಬನ್ನಿ ಹತ್ರ ಹಂಗೆ. ಚಿಕನ್ ಬಿರಿಯಾನಿಗೆ ಈರುಳ್ಳಿ ನಿಂಬೆಹಣ್ಣು ಮಾಮೂಲಿ ಕೊಡ್ತಾರೆ. ಫುಲ್ಲು ಬಿಸಿ ಗುರು. ಚಿಕನ್ ಬಿರಿಯಾನಿ ಹೊಗೆ ನೋಡಿ ಹೇಗೆ ಹೋಗ್ತಾ ಇದೆ ಅಂತ. ಓ ಮೈ ಗಾಡ್, ದಪ್ಪ ಪೀಸಿನ ಚಿಕನ್ ಫುಲ್ ಬಿಸಿ ಇದೆ. ಇದು ಮುಟ್ಟಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಚಿಕನ್ ಪೀಸು ಅಷ್ಟೇ ಸಾಫ್ಟಾಗೂ ಕೂಡ ಕಾಣಿಸ್ತಾ ಇದೆ ನನಗೆ. ಓ ಮೈ ಗಾಡ್, ಏನು ಗುರು ಇಷ್ಟು ಬಿಸಿ ಇದೆ. ಇಷ್ಟು ಬಿಸಿ ಇದ್ರೆ ಹೆಂಗೆ ತಿನ್ನೋದು? ಒಬ್ಬೊಬ್ಬೊಬ್ಬ ಪೀಸಸ್ ಮಾತ್ರ ಅದ್ಭುತ. ಸರಿ, ಚಿಕನ್ ಪೀಸ್ ಆಮೇಲೆ ತಿನ್ನೋಣ. ಫಸ್ಟು ಬಿರಿಯಾನಿ ಹೇಗಿದೆ? ಓ ಆಗ್ತಿಲ್ಲ ಗುರು, ಬಿಸಿ ಬಿಸಿ ತಡ್ಕೊಳಕ್ಕೆ ಆಗ್ತಿಲ್ಲ. ಹೋಗಿ ಆದರೂ ನಿಮಗೋಸ್ಕರ ಬಿಸಿ ಬಿಸಿ ಹಾಗೆ ತಿಂದ್ಬಿಡ್ತೀನಿ. ಚೆಸ್. ಚಿಕನ್ ಬಿರಿಯಾನಿ ಒಂಥರ ಮಸಾಲ ಭರಿತವಾಗಿ, ಖಾರ ಭರಿತವಾಗಿ ಹೇಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ನು ಹಾಗೇ ಇದೆ. ಫುಲ್ಲು ಟೇಸ್ಟಿ, ಫುಲ್ಲು ಜ್ಯೂಸಿ ಆಗಿರುವಂಥ ಚಿಕನ್ನು, ಅದರದ್ದು ಒಂದು ಫ್ಲೇವರು, ಚಿಕನ್ ಫ್ಲೇವರು. ಆಮೇಲೆ ರೈಸ್ ಕ್ವಾಲಿಟಿನೂ ಸಖತ್ತಾಗಿದೆ. ಸ್ವಲ್ಪ ಸೇಮು ಹೊಸಕೋಟೆಯಲ್ಲಿ ಹೇಗೆ ಸಿಗುತ್ತೋ ಅದೇ ಥರ ಮಸಾಲಾನೇ, ಹುಳಿಯಾಗಿ ಖಾರವಾಗಿ ಸಖತ್ತಾಗಿದೆ ಗುರು. ಚಿಕನ್ ಬಿರಿಯಾನಿನೂ ಬಂದಾಗ ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಇಷ್ಟ ಆಗಿದೆ. ನೀವು ಬಂದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ, ನನಗೂ ಕೂಡ ಇಷ್ಟ ಆಗಿದೆ. ಓಕೆನಾ? ಸೊ ಹಾಗಾಗಿ ಈ ಒಂದು ಚಿಕನ್ ಬಿರಿಯಾನಿಯೊಂದಿಗೆ ನಮ್ಮ ಈ ವಿಡಿಯೋ ಕೂಡ ಎಂಡ್ ಮಾಡುವಂಥ ಸಮಯ ಬಂದಿದೆ. ಖಾರವಾದಂಥ ಡಿಶಸ್ ಎಲ್ಲ ತಿಂದಾಗಿದೆ. ಅದರಲ್ಲಿ ಮಟನ್ ಬಿರಿಯಾನಿ ಅಂತೂ ಬಂದರೆ ಮಿಸ್ ಮಾಡಬೇಡಿ. ಎಲ್ಲ ಚೆನ್ನಾಗಿದೆ. ಸ್ಟಾರ್ಟರ್ಸು ಅಷ್ಟೇ, ಮಟನ್ ಫ್ರೈ, ಇನ್ನು ಬೋಟಿ ಅದು ಇದೆಲ್ಲ ಸಿಗುತ್ತೆ. ಚಿಕನ್ ಫ್ರೈ ಮತ್ತು ಚಿಕನ್ ಮಸಾಲ ಎಲ್ಲ ಸಿಗುತ್ತೆ. ಅದೆಲ್ಲ ಇನ್ನೂ ಆಗಿಲ್ಲ. ಸೊ ಹಾಗಾಗಿ ಇಷ್ಟು ಟ್ರೈ ಮಾಡಿದ್ದೀನಿ. ಸೊ ಇದರೊಂದಿಗೆ ನಮ್ಮ ವಿಡಿಯೋ ಕೂಡ ಮುಗಿಸೋಣ. ನೀವೇನಾದರೂ ಹೆಸರುಘಟ್ಟ ಅಥವಾ ಬಗಲ್ಗುಂಟೆ ಸುತ್ತಮುತ್ತ ಇದ್ದರೆ ಒಂದ್ಸಲ ಏನಾದರೂ ಹೊಸಕೋಟೆ ಬಿರಿಯಾನಿ ತಿನ್ನಬೇಕು ಅನಿಸಿದ್ರೆ, ಅಥವಾ ಟೇಸ್ಟಿಯಾಗಿರೋ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ತಿನ್ನಬೇಕು ಅನಿಸಿದ್ರೆ ಬಗಲ್ಗುಂಟೆಯಲ್ಲಿರೋವಂಥ ಹೊಸಕೋಟೆ ಬಿರಿಯಾನಿಗೆ ಬಂದು ಟೇಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಹೇಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ಪ್ರಯತ್ನ? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೆ ಕಂಟೆಂಟ್ಗೆ ಏನು ಮಾಡಬೇಕು ಗೊತ್ತಲ್ಲ, ಶ್ರೇಯಸ್ ಕೆಫೆ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಇದೇ ಥರ ಒಳ್ಳೆ ಕಂಟೆಂಟ್ ತೊಗೊಂಡು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಗೈಸ್.